ನೀವು ನೋಡ್ತಾ ಇದ್ರ ಸ್ಟೇಟ್ ನ್ಯೂಸ್.ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಈಗ ಬಲರಾಮನ ದಿನಗಳು ಅನ್ನುವಂತಹ ಸಿನಿಮಾದ ನಿರ್ದೇಶಕರಾಗಿರುವಂಥ ಚೈತನ್ಯ ಸರ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲಿಂದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ ಸರ್. ಹೇಳಿ, ಮೊದಲಿಂದಾಗಿ ಬಲರಾಮನ ದಿನಗಳು ಸಿನಿಮಾದ ಬಗ್ಗೆ ಹೇಳಿ, ನಿರ್ದೇಶನದ ಬಗ್ಗೆ ಹೇಳಿ. ನಾನು ಆ ದಿನಗಳು ಸಿನಿಮಾ ನನ್ನ ಮೊದಲನೇ ಸಿನಿಮಾ ಆಗಿತ್ತು. ಅದು 2007 ಅಲ್ಲಿ ನಾನು ಮಾಡಿದ್ದು. ಅದಾದ ನಂತರ ನಾನು ಅನೇಕ ಸಿನಿಮಾಗಳನ್ನು ಮಾಡಿದ್ದೀನಿ. ಆಟಗಾರ, ಅಮ್ಮ ಐ ಲವ್ ಯು, ಪರಾರಿ. ಸೊ ಕಾಮಿಡಿ, ಹಾರರು, ಫ್ಯಾಮಿಲಿ ಡ್ರಾಮಾ ಎಲ್ಲ ಮಾಡಿದೆ. ಆದರೆ ಅಂಡರ್ವರ್ಲ್ಡ್ ಸಿನಿಮಾ ಆ ದಿನಗಳು ಆದಮೇಲೆ ಮತ್ತೆ ಮಾಡಿರಲಿಲ್ಲ. ಅದಕ್ಕೆ ಕಾರಣ ಏನಂದರೆ, ನಾನು ಏನೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದ್ರು ಮತ್ತೆ ಅದನ್ನ ಆ ದಿನಗಳು ಕಂಪೇರ್ ಮಾಡ್ತಾರೆ ಅನ್ನೋದು ಒಂದು. ಇನ್ನೊಂದು, ನಾನು ಬರೀ ಮತ್ತೆ ಅಂಡರ್ವರ್ಲ್ಡ್ ಸಿನಿಮಾಗಳನ್ನ ಮಾಡೋ ಆಸೆ ನನಗಿರಲಿಲ್ಲ. ಬೇರೆ ಬೇರೆ ಜಾನ್ರ್ಗಳಲ್ಲಿ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಪ್ಯಾಂಡಮಿಕ್ ಸಮಯದಲ್ಲಿ ನಾನು ಕೂತು ಒಂದಷ್ಟು ರಿಸರ್ಚ್ ಮಾಡಿದೆ. ಬೆಂಗಳೂರು ಅಂಡರ್ವರ್ಲ್ಡು, ಮುಂಬೈ ಅಂಡರ್ವರ್ಲ್ಡ್, ಕೋಲ್ಕತ್ತಾ ಅಂಡರ್ವರ್ಲ್ಡ್ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ಇನ್ಸಿಡೆಂಟ್ಸ್ ನನಗೆ ಸಿಕ್ತು. ಅದನ್ನೆಲ್ಲ ತೊಗೊಂಡು ಒಂದು ರೀತಿಯ ಕತೆ ನನ್ನ ಮನಸ್ಸಲ್ಲಿ ಫಾರ್ಮ್ ಆಗೋಕ್ಕೆ ಶುರುವಾಗಿತ್ತು. 2023ರಲ್ಲಿ ಶ್ರೇಯಸ್ ಅವರು, ನಮ್ಮ ನಿರ್ಮಾಪಕರು, ಬಂದು ನಮಗೆ ಆ ದಿನಗಳು ಥರದ ಇನ್ನೊಂದು ಸಿನಿಮಾ ತೆಗಿಬೇಕು, ಅದನ್ನ ವಿನೋದ್ ಪ್ರಭಾಕರ್ ಅವ್ರನ್ನ ಲೀಡಲ್ಲಿ ಇಟ್ಕೊಂಡು ತೆಗಿಬೇಕು ಅಂತ ನನ್ನ ಅಪ್ರೋಚ್ ಮಾಡಿದ್ರು. ಆಗ ನನಗನ್ನಿಸ್ತು, ಆ ದಿನಗಳು ಮಾಡಾಗಲೇ ಸಾಕಷ್ಟು ವರ್ಷ ಆಗಿದೆ. ಈಗ ನಾನು ಮತ್ತೆ ಅಂಡರ್ವರ್ಲ್ಡ್ ಸಿನಿಮಾ ಒಂದು ಮಾಡಿದ್ರೆ ಆ ದಿನಗಳು ಥರ ಮಾಡೋದಿಲ್ಲ, ಅದು ಬೇರೆ ಥರ ಇರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಇದ್ದಿದ್ದರಿಂದ ನಾನು ಕೂತು ಬರೆಯೋಕ್ಕೆ ಶುರು ಮಾಡಿದೆ. ಅದು ಇಲ್ಲಿನ ತನಕ ಬಂದಿದೆ. ಈಗ KVN ಅವರು ಇದರ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ. ಮತ್ತೆ 80-90ರ ದಶಕದ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡುವ ಒಂದು ಪ್ರಯತ್ನ ಬಲರಾಮನ ದಿನಗಳು. ಸರ್, ಅಂಡರ್ ವರ್ಲ್ಡ್ ಸಿನಿಮಾ ಅಂತ ನೀವು ಹೇಳಿದ್ರಿ. ಸೊ ಆ ರೀತಿಯ ಕಂಟೆಂಟ್ಗಳನ್ನು ಇಡುವಂಥ ಸಂದರ್ಭದಲ್ಲಿ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತ? ಈ ಚಾಲೆಂಜ್ ಏನಂದರೆ, ನಾವು ಒಂದು ರೀತಿಯ ಅಂಡರ್ ವರ್ಲ್ಡ್ ಸಿನಿಮಾ ಅಂತಂದರೆ ಕೇವಲ ಒಂದು ಮಚ್ಚು ಲಾಂಗು ಸಿನಿಮಾ ಸಂಸ್ಕೃತಿಯನ್ನು ನಾವು ನೋಡಿದ್ದೀವಿ. ನಮ್ಮ ಆ ದಿನಗಳು ಸಿನಿಮಾ ಆಗಲಿ, ಬಲರಾಮನ ದಿನಗಳು ಸಿನಿಮಾ ಆಗಲಿ, ಒಂದು ರೀತಿ ಹ್ಯೂಮನ್ ಸ್ಟೋರಿಯನ್ನು ಹೇಳುವ ಪ್ರಯತ್ನ ಆಗಿರುತ್ತೆ. ಸೊ ಇದು ಬರೀ ಕೊಚ್ಚೋದು, ಕೊಲ್ಲೋದು ಆ ಥರದ ಸಿನಿಮಾ ಅಲ್ಲ. ಇದರಲ್ಲಿ ಒಂದು ಲವ್ ಸ್ಟೋರಿ ಇದೆ. ಆ ಅಂಡರ್ವರ್ಲ್ಡ್ ಅಲ್ಲಿರೋ ಜನರ ಪರ್ಸ್ನಲ್ ಲೈಫ್ಸ್ ಯಾವ ಥರ ಇರುತ್ತೆ, ಅವರ ಗೊಂದಲಗಳು ಯಾವ ಥರ ಇರುತ್ತೆ, ಪಾಲಿಟಿಕ್ಸು ಮತ್ತು ದೊಡ್ಡ ಬಿಸ್ನೆಸ್ ಅವರು ಯಾವ ರೀತಿ ಅಂಡರ್ವರ್ಲ್ಡ್ನ ಬಳಸ್ಕೊಳ್ತಾರೆ, ಬೆಂಗಳೂರು 80 ಮತ್ತು 90ರ ದಶಕದಲ್ಲಿ ಹೇಗೆ ಬೆಂಗಳೂರು ಬದಲಾಯಿತು, ಇವೆಲ್ಲವನ್ನು ಸೇರಿ ಕಟ್ಟಿದ್ರಂಥ ಕತೆ ಬಲರಾಮನ ದಿನಗಳು. ಆದ್ದರಿಂದ ಈ ಥರ ಕತೆ ಹೇಳೋದು ಒಂದು ದೊಡ್ಡ ಚಾಲೆಂಜೇ ಹೌದು. ಆ ಚಾಲೆಂಜಲ್ಲಿ ನಾನು ಸಕ್ಸಸ್ಫುಲ್ ಆಗಿದ್ದನೋ ಇಲ್ವೋ ಅನ್ನೋದನ್ನ ನಮ್ಮ ಆಡಿಯನ್ಸ್ ನೋಡಿದ ಮೇಲೆ ಅವರು ಹೇಳಬೇಕು. ಸರ್, ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ಇದೇ ತಿಂಗಳ ಜೂನ್ 26ನೇ ತಾರೀಕು ನಮ್ಮ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗ್ತಿದೆ. ವಿನೋದ್ ಪ್ರಭಾಕರ್ ಅವರು, ಒನ್ ಆಫ್ ದ ಪವರ್ ಹೌಸ್, ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ನಮ್ಮಲ್ಲಿ ಇರೋರು. ಹೀ ಈಸ್ ದ ಲೀಡ್ ಇನ್ ದಿಸ್ ಫಿಲ್ಮ್. ಅವ್ರ ಜೊತೆ ಪ್ರಿಯಾ ಆನಂದ್ ಅವರು, ನಮ್ಮ ಕರ್ನಾಟಕ ಬಹಳ ಇಷ್ಟಪಡುವಂಥ, ಪ್ರೀತಿಸುವಂಥ ಪ್ರಿಯಾ ಆನಂದ್ ಅವರು ಈ ಸಿನಿಮಾದ ಫೀಮೇಲ್ ಲೀಡಲ್ಲಿದ್ದಾರೆ. ನನ್ನ ಆ ದಿನಗಳು ಸಿನಿಮಾಲಿದ್ದಂಥ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ, ದೀಪಕ್ ಆರ್ಯ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರ ಜೊತೆ ರಮೇಶ್ ಇಂದ್ರ ಅವರಿದ್ದಾರೆ, ವಿನಯ್ ಗೌಡ ಅವರಿದ್ದಾರೆ, ರಜತ್ ಇದ್ದಾರೆ, ಆದಿತ್ಯ ಆಶ್ರಯ್ ಇದ್ದಾರೆ, ತೇಜಸ್ ಜಯರಾಮ್ ಅಂತ ಹೊಸ ಆ್ಯಕ್ಟ್ರು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ, ಶ್ರೀನಿವಾಸ್ ಅಂತ ಒಬ್ಬರು ಹೊಸ ಆ್ಯಕ್ಟ್ರನ್ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿವಿ. ಒಂದು ಇಡೀ ಅನಿಲ್ ಸಿದ್ದು, ಅರುಣ್, ಅಭಯ್ ಪುನೀತ್, ಈ ಥರ ಒಂದು ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ನ ಒಂದು ಇಡೀ ಆರ್ಮಿ ಇದೆ ಈ ಸಿನಿಮಾದಲ್ಲಿ. ಆಮೇಲೆ ಅಷ್ಟು ವಾಸ್ಟ್ ಸ್ಕೇಲ್ ಸಿನಿಮಾ ಇದು. ನೀವು ಈ ಸಿನಿಮಾನ ಥಿಯೇಟ್ರಿಗೆ ನೋಡಿ ಹೊರಗಡೆ ಬಂದರೆ ಒಂದು ರೀತಿ 80s 90sಲ್ಲಿ ಜೀವಿಸಿ ಹೊರಗೆ ಬಂದ ಅಂತ ಒಂದು ಅನುಭವವನ್ನು ಈ ಸಿನಿಮಾ ಕಟ್ಕೊಡುತ್ತೆ ಅನ್ನೋ ಆಶ್ವಾಸನೆ ನಾನು ಕೊಡ್ಬೋದು. ನನ್ನ ಪ್ರಕಾರ, ನಂಗೆ ಗೊತ್ತಿದ್ದ ಪ್ರಕಾರ ಚೈತನ್ಯ ಸರ್ ಅಂತಂದರೆ ಅವರು ಆ ದಿನಗಳು ಸಿನಿಮಾನ ನೆನಪಾಗುತ್ತೆ ಅಂತ. ಸೊ ಆ ದಿನಗಳು ಸಿನಿಮಾದಿಂದಲೇ ನಿಮ್ಮನ್ನ ಬೇಗ ಐಡೆಂಟಿಫೈ ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ಸಿನಿಮಾ ನಿಮಗೆ ಏನಾದರೂ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದಾ ಅಂತ? ಅದು ಆ ದಿನಗಳು, ಇದು ಬಿ ದಿನಗಳು ಅಂತ ನಾನು ಆಗ ಹೇಳ್ತಾ ಇರ್ತೀನಿ. ಇನ್ನು ಝೆಡ್ವರೆಗೂ ಸಾಕಷ್ಟು ಲೆಟರ್ಸ್ ಇದೆ. ಬಟ್ ನಾನೇ ಹೇಳಿದಾಗೆ ಇದು ಆ ದಿನಗಳ ಮತ್ತೊಂದು ಅಧ್ಯಾಯ. ಮತ್ತೆ ನಮ್ಮ ಆ ದಿನಗಳು ಸಿನಿಮಾ 86ರಲ್ಲಿ ಮುಗಿಯುತ್ತೆ. ಈ ಕಥೆ 85ನೇ ಇಸ್ವಿಲಿ ಶುರುವಾಗಿ 95ನೇ ಇಸ್ವಿ ತನಕ ಸಾಗುತ್ತೆ. ಇದು ಮತ್ತೆ ಅದೇ ರೀತಿಯ ಪ್ರಯತ್ನ. ಒಂದು ಒಂದು ಕಾಲಘಟ್ಟವನ್ನು ಕಟ್ಕೊಡುವ ಒಂದು ಅಂಡರ್ವರ್ಲ್ಡ್ ಲೋಕ, ಭೂಗತ ಜಗತ್ತನ್ನು ಭಾಳ ಹ್ಯೂಮನ್ ಆಗಿ ನೋಡುವಂಥ ಒಂದು ಪ್ರಯತ್ನ ಆಗಿದೆ. ಇದು ಈಗಿನ ಕಾಲದ ಜನಗೆ, ಎಸ್ಪೆಷಲಿ ಇದು ನ್ಯೂ ಜನ್ರೇಷನ್, ಯಾರಿಗೆ 80s 90s ಗೊತ್ತಿಲ್ವೋ
ಅವ್ರ ಅಪ್ಪ ಅಮ್ಮ ಅವ್ರಿಗೆ ಆಗಾಗ ಹೇಳಿರ್ತಾರೆ 80ನೇ ದಶಕ ಹೇಗಿತ್ತು ಗೊತ್ತಾ, 90ನೇ ದಶಕ ಹೇಗಿತ್ತು ಗೊತ್ತಾ, ಅದನ್ನ ಅವ್ರು ಕೇಳಿ ಕೇಳಿ ಸುಸ್ತಾಗಿರ್ತಾರೆ. ಅದು ನೋಡ್ರಕ್ಕಾಗಿರಲ್ಲ. ಆ ಡಯಲ್ ಫೋನ್ಗಳು, ಅಂಬಾಸಿಡರ್ ಕಾರ್ಗಳು, ಆ ಯುಗವನ್ನು ನೋಡಬೇಕು ಅಂದರೆ ಬಲರಾಮನ ದಿನಗಳು ನಿಮಗೆ ಆ ಯುಗವನ್ನು, ಆ ದಶಕವನ್ನು ಶೋಕೇಸ್ ಮಾಡುತ್ತೆ. ಆದರೆ ನಾವು ಕೂಡ ನೋಡಿಲ್ಲ ಆ ಜಗತ್ತನ್ನ, ಬಹುಶಃ ಈ ಸಿನಿಮಾದಲ್ಲೂ ನೋಡ್ಬೋದು ಅನ್ಸುತ್ತೆ. ಖಂಡಿತ ಈ ಸಿನಿಮಾದಲ್ಲಿ ನೋಡಿದ್ರೆ ಅದು ಹೇಗಿತ್ತು ಅಂತ ನಿಮ್ಮನ್ನ ಇಟ್ ವಿಲ್ ಟ್ರಾನ್ಸ್ಪೋರ್ಟ್ ಯು ಬ್ಯಾಕ್ ಇನ್ ಟೈಮ್. ಸರ್, ಈಗ ಒಬ್ಬ ನಿರ್ದೇಶಕನಾಗಿ ಈಗ ತುಂಬ ಜನ ನಿರ್ದೇಶಕರು ಆಗಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಿರ್ತಾರೆ, ಹೊಸ ನಿರ್ದೇಶಕರು. ಸೊ ಅವ್ರಿಗೆ ಏನಾದರೂ ಟಿಪ್ಸ್ ಕೊಡೋದಾದರೆ ಚೈತನ್ಯ ಅವ್ರು ಏನು ಹೇಳ್ತಾರೆ? ಆ್ಯಕ್ಚುಲಿ ನಾನು ಇದೇ ಮಾತನ್ನು ನಮ್ಮ ಗುರುಗಳಾದ ಗಿರೀಶ್ ಕಾರ್ನಾಡ್ ಅವರು ಕೇಳ್ತಿದ್ದೆ. ಸರ್, ನಾನೀಗ ನಿರ್ದೇಶನ ಮಾಡ್ತೀನಿ, ನೀವೇನು ನನಗೆ ಅಡ್ವೈಸ್ ಕೊಡ್ತೀರಾ ಅಂತ. ಅವ್ರು ನನಗೆ ಹೇಳ್ತಿದ್ದೇನೆಂದರೆ ದ ಬೆಸ್ಟ್ ಅಡ್ವೈಸ್ ಇಸ್ ನೋ ಅಡ್ವೈಸ್ ಅಂತ. ಯಾಕೆಂದರೆ ಗಿರೀಶ್ ಕಾರ್ನಾಡ್ ಅವ್ರು ಮಾಡಿದಂಥ ಕಾಲಘಟ್ಟ ಬೇರೆ, ಅವರು ಇಂಟ್ರ್ಯಾಕ್ಟ್ ಮಾಡಿದಂಥ ಆಡಿಯನ್ಸ್ ಬೇರೆ, ನಾನು ಸಿನಿಮಾ ಮಾಡಿದಾಗ ನನಗಿರೋ ಆಡಿಯನ್ಸ್ ಬೇರೆ, ಇವತ್ತೊಬ್ಬ ನಿರ್ದೇಶಕ ಡೈರೆಕ್ಟ್ ಮಾಡುವಾಗ ಅವ್ರಿಗಿರೋಂಥ ಆಡಿಯನ್ಸ್ ಬೇರೆ. ನೋಡಿ, ಇವಾಗ ಹಾಲಿವುಡಲ್ಲಿ 2 ಸಿನಿಮಾಗಳು ರಿಲೀಸ್ ಆಗಿದೆ. ಒಂದು ಅಬ್ಸೆಷನ್ ಅಂತ, ಬರೀ $75 ಮಾಡಿರೋಂಥ ಸಿನಿಮಾ $171 million ಕಲೆಕ್ಟ್ ಮಾಡಿದೆ. ಇನ್ನೊಂದು ಬ್ಯಾಕ್ ರೂಮ್ಸ್ ಅಂತ ಒಂದು ಸಿನಿಮಾ, ಅದು ಅಷ್ಟೇ ಒಂದು 10 million ಅಲ್ಲಿ ಮಾಡಿದಂಥ ಸಿನಿಮಾ $140 million ಕಲೆಕ್ಟ್ ಮಾಡಿದೆ. ಆ 2 ಸಿನಿಮಾ ಡೈರೆಕ್ಟ್ ಮಾಡಿದಿರೋಂಥವ್ರು ಇಬ್ಬರು ಅಂಡರ್ 26 years old. ಒಬ್ಬರಂತೂ 22 years, ಇನ್ನೊಬ್ರು 26 years old. ಸೊ ಇವತ್ತಿನ ಹೊಸ ನಿರ್ದೇಶಕರಿಗೆ ನಾನು ಹೇಳುವಂಥದ್ದು ಏನೂ ಇಲ್ಲ, ಅವ್ರಿಗೆ ನಮಗಿಂತ ತುಂಬ ಜಾಸ್ತಿ ಗೊತ್ತಿದೆ. ಯಾಕೆಂದರೆ ದೇ ಆರ್ ವಿಜುವಲಿ ಮೋರ್ ಎಕ್ಸ್ಪೋಸ್ಡ್ ದೆನ್ ಮೈ ಜನ್ರೇಷನ್. ಅವರು ಸೋಷಿಯಲ್ ಮೀಡಿಯಾ ಮೂಲಕ ಪ್ಲಸ್ ಕ್ಯಾಮ್ರಾ ವರ್ಕ್ ಆಗಲಿ, ಎಡಿಟಿಂಗ್ ಆಗಲಿ, ಅವ್ರಿಗೆ ಒಂದು ರೀತಿ ಸೆಕೆಂಡ್ ನೇಚರ್ ಆಗಿಬಿಟ್ಟಿದೆ. ಅವರು ಮೊಬೈಲ್ ಫೋನಿನ ಜೊತೆ ಬೆಳೆದಂಥವ್ರು ಆದ್ದರಿಂದ. ಸೊ ನನ್ನ ಅಡ್ವೈಸ್ ಏನಂದರೆ, ಒಬ್ಬ ನಿರ್ದೇಶಕ ಆಗಬೇಕು ಅಂತಿರೋನು ಬರೀ ಸಿನಿಮಾ ನೋಡಿದ್ರೆ ಸಾಲದು. ಅವನು ಪುಸ್ತಕಗಳನ್ನು ಓದಬೇಕು, ಡ್ಯಾನ್ಸ್ ಬಗ್ಗೆ ಅವನಿಗೆ ಅರಿವಿರಬೇಕು, ಅವನಿಗೆ ಫೈನ್ ಆರ್ಟ್ಸ್ ಬಗ್ಗೆ ಒಂದು ಆಸಕ್ತಿ ಇರಬೇಕು, ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಓದಬೇಕು. ಆದಷ್ಟು ಜೀವನವನ್ನು ತಿಳ್ಕೊಂಡಾಗ ಆವಾಗ ನಿಮ್ಮ ಸಿನಿಮಾ ಹೊಸದಾಗಿರುತ್ತೆ. ನೀವು ಸಿನಿಮಾ ನೋಡಿ ಸಿನಿಮಾ ಮಾಡಿದಾಗ ಏನಾಗುತ್ತೆ, ಇನ್ನೊಂದು ಸಿನಿಮಾದ ನಕಲಾಗುತ್ತೆ. ಆದರೆ ಜೀವನ ನೋಡಿ ನೀವು ಸಿನಿಮಾ ಮಾಡಿದಾಗ ಒಂದು ಹೊಸ ಸಿನಿಮಾ ಬರೋಕ್ಕೆ ಸಾಧ್ಯತೆ ಇರುತ್ತೆ. ನೀವು ಮಾತಾಡ್ತಾ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಿರ್ದೇಶಕನಿಗೆ ಓದು, ಬರವಣಿಗೆ ಇಷ್ಟು ಮುಖ್ಯ ಅಂತ? ತುಂಬ ಮುಖ್ಯ. ಅಲ್ಟಿಮೇಟ್ಲಿ ಫಿಲ್ಮ್ಸ್ ಆರ್ ರಿಟನ್. ಒಂದು ಸಿನಿಮಾ ಅರ್ಧಕ್ಕರ್ಧ ಮುಗ್ದೋದು ಅದು ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲೇ. ಅದಾದಮೇಲೆ ಆ್ಯಕ್ಟರ್ಸ್ ಬರ್ತಾರೆ, ಟೆಕ್ನಿಷಿಯನ್ಸ್ ಬರ್ತಾರೆ, ಅದಕ್ಕೊಂದು ಜೀವ ತುಂಬ್ತಾರೆ. ಆದರೆ ಅದರ ಆತ್ಮ ಇರೋದ್ರು ಅದು ರೈಟಿಂಗಲ್ಲಿ. ಸೊ ಅದರಿಂದ ಓದೋದು ಭಾಳ ಮುಖ್ಯ, ಬರೆಯೋದು ಭಾಳ ಮುಖ್ಯ. ಕೆಟ್ಟದಾಗ ಬರೆದ್ರೂ ಪರವಾಗಿಲ್ಲ, ಬಟ್ ಬರಿತಾ ಹೋಗಿ ಅದು ಒಂಥರ ಅದು ಬರವಣಿಗೆನ ನಾವು ದುಡಿಸ್ಕೋಬೇಕಾಗತ್ತೆ. ಸೊ ಬರಿತಾ ಅದು ನಮಗೆ ದಕ್ಕಕ್ಕೆ ಶುರುವಾಗುತ್ತೆ. ನಿಮಗೆ ಯಾವತ್ತೂ ಕಾಡುವಂಥ ಪುಸ್ತಕ ಯಾವುದು ಮತ್ತು ಬರಹಗಾರ ಯಾರು? ತುಂಬ ಇದೆ. ಅದು ಒಂದು ಪುಸ್ತಕ ಅಂತ ಹೇಳೋಕ್ಕಲ್ಲ, ಯಾಕೆಂದರೆ ನಾನು ವಾರಕ್ಕೆ 1-2 ಪುಸ್ತಕ ಅಟ್ಲೀಸ್ಟ್ ಓದ್ತೀನಿ. ಇತ್ತೀಚೆಗೆ ನಾನು ತುಂಬ ಇಷ್ಟಪಟ್ಟಿರುವಂಥ ಆಥರು ಯುವಾಲ್ ನೋವಾ ಹರಾರೆ, ಸೇಪಿಯನ್ಸು, ಹೋಮೋಡಿಯಸ್ ಎಲ್ಲ ಬರೆದಂಥವ್ರು. ಕನ್ನಡದ ಲೇಖಕರು ಅನೇಕರಿದ್ದಾರೆ. ತೇಜಸ್ವಿ ಅವರು ನನ್ನ ಫೇವ್ರೆಟ್ ರೈಟ್ರು, ಲಂಕೇಶ್ ಅವರು, ಹಾಗೆ ಕುವೆಂಪು ಅವರು, ಶಿವರಾಮ್ ಕಾರಂತರು, ಭೈರಪ್ಪನವರ ಕೆಲವು ಕೃತಿಗಳು ನನಗೆ ತುಂಬ ಇಷ್ಟ. ಈ ರೀತಿ ಅನೇಕ ರೈಟರ್ಸ್ ಇದ್ದಾರೆ. ನಾನು ಓದ್ತಾನೆ ಇರ್ತೀನಿ. ಇತ್ತೀಚೆಗೆ ನಾನು ಜಾಪನೀಸ್ ಫಿಕ್ಷನ್ ತುಂಬ ಓದೋಕ್ಕೆ ಶುರು ಮಾಡಿದ್ದೀನಿ. ಮುರಾಕಮಿ, ಮತ್ತು ಅಲ್ಲಿ ಒಂದಷ್ಟು ಜನ ಈ ಥ್ರಿಲ್ಲರ್ ಬರೆಯುವಂಥ ಒಂದಷ್ಟು ರೈಟರ್ಸ್ ಇದ್ದಾರೆ, ಕೈಗೋ ಹಾಗೆಶಿನೋ ಅಂತೆಲ್ಲ. ಅವರೆಲ್ಲ ಆ ಪುಸ್ತಕಗಳು ನನಗೆ ತುಂಬ ಇಷ್ಟ ಆಗ್ತದೆ. ಅದನ್ನೊಂದು ರೀತಿ ಮ್ಯಾಡ್ನೆಸ್ ಥರ ಅದರಿಂದ ಹೋಗ್ತಾ ಇದ್ದೇನೆ, ಎಲ್ಲ ಓದ್ತಾ ಹೋಗ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸರ್, ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡ್ತಾರಲ್ವಾ, ಸೊ ಬಲರಾಮನ ದಿನಗಳು ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿಲ್ಲ? ಅಲ್ಲ, ನನಗೆ ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದ್ರ ಬಗ್ಗೆನೇ ನನಗೆ ಒಂದಷ್ಟು ಡೌಟ್ಸ್ ಇದೆ. ನಾನು ಹೇಳೋದೇನೆಂದರೆ, ಒಂದು ಸಿನಿಮಾ ತನ್ನ ಮಣ್ಣಿಗೆ ಹತ್ತಿರ ಇದ್ದಷ್ಟು, ತನ್ನ ಬೇರುಗಳು ಆಳಕ್ಕೆ ಇಳಿದಷ್ಟು ಅದರ ಕೊಂಬೆಗಳು ದೊಡ್ಡದಾಗಿ ಚಾಚ್ಕೋಬೋದು. ಕಾಂತಾರ ಸಿನಿಮಾ ಫಾರ್ ಎಕ್ಸಾಂಪಲ್, ಅದು ಬಹಳ ನೇಟಿವಿಟಿಗೆ ಹತ್ತಿರ ಇರೋದ್ರಿಂದನೇ ಅದು ಅಷ್ಟು ದೊಡ್ಡ ಅಪೀಲ್ ಸಿಕ್ತು. ಇರಾನಿನ ಒಂದು ಸಿನಿಮಾ, ಒಂದು ಫಿಲ್ಮ್ ಮೇಕರು ಇರಾನ್ಗೋಸ್ಕರ ಸಿನಿಮಾ ಮಾಡ್ಕೊಳ್ತಾನೆ, ಆದರೆ ಅದು ಇಂಟರ್ನ್ಯಾಷನಲ್ ಆಗುತ್ತೆ. ಸೊ ಪ್ಯಾನ್ ಇಂಡಿಯಾ ಅಂತ ಏನೂ ಇಲ್ಲ. ನೀವು ನಿಮ್ಮ ಮಣ್ಣಿಗೆ ಹತ್ತಿರವಾದ, ನಿಮ್ಮ ಕತೆ, ನಿಮ್ಮ ಜನಕ್ಕೆ ಹತ್ತಿರವಾದ ಕಥೆಯನ್ನು ಆಳವಾಗಿ ಹೇಳಿದ್ರೆ ಅದು ಎಲ್ಲಿಗೆ ಬೇಕಾದ್ರೂ ತಲುಪುತ್ತೆ. ಸೊ ಬಲರಾಮನ ದಿನಗಳು ಕೂಡ ಅದು ರಿಲೀಸ್ ಆದಮೇಲೆ ಅದು ಯಾವ ಥರ ರಿಸೀವ್ ಆಗುತ್ತೆ, ಆಮೇಲೆ ಬೇರೆಯವ್ರು ನೋಡೋಕ್ಕೆ ಇಷ್ಟಪಟ್ಟರೆ ಅದನ್ನ ನಾವು ಬೇರೆ ಭಾಷೆಗಳಲ್ಲಿ ಖಂಡಿತ ರಿಲೀಸ್ ಮಾಡ್ತೀವಿ.
ಓಕೆ ಸರ್, ಈಗ ಬಲರಾಮನ ದಿನಗಳನ್ನ ನೀವು ಆವಾಗಲೇ ಹೇಳಿದಾಗ ಅಂಡರ್ ವರ್ಲ್ಡ್ ರಿಲೇಟೆಡ್ ಸಿನಿಮಾ ಆಗಿರೋದ್ರಿಂದ ಎಲ್ಲ ವರ್ಗದವರು ಕೂಡ ಈ ಸಿನಿಮಾವನ್ನ ನೋಡಬಹುದಾ ಅಂತ. ಹೌದು, ಯಾಕೆಂದರೆ ನಾನು ಆ ದಿನಗಳು ಸಿನಿಮಾ ಮಾಡಿದಾಗಲೂ ಬಹಳ ಜನ ಹೇಳಿದ್ದು ನನಗೆ. ತ್ರಿವೇಣಿ ಥಿಯೇಟರ್ ಓನರು, ತ್ರಿವೇಣಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಯಿತು. ಅವರು ಒಂದು ಮಾತನ್ನು ಹೇಳಿದರು, ಸರ್ ಎಷ್ಟೋ ವರ್ಷಗಳ ನಂತರ ನಮ್ಮ ಸಿನಿಮಾದಲ್ಲಿ ನಮ್ಮ ಥಿಯೇಟ್ರಲ್ಲಿ ಕಾರ್ಗಳು ಬಂದು ನಿಂತ್ಕೊಂಡಿದ್ದಾವೆ, ಫ್ಯಾಮಿಲೀಸ್ ಬರೋಕ್ಕೆ ಶುರುವಾಗಿದೆ ಅಂತ. ಅಂದರೆ ಒಂದು ಅಂಡರ್ವರ್ಲ್ಡ್ ಸಿನಿಮಾಗೆ ಫ್ಯಾಮಿಲೀಸ್ ಬಂದು ನೋಡಿದ್ದು ಮೊದಲು ಅಂತ ಕಾಣಿಸುತ್ತೆ ಆ ದಿನಗಳು. ಈ ಸಿನಿಮಾ ಕೂಡ ಅದೇ ರೀತಿಯ ಸಿನಿಮಾ. ನನ್ನ ಇದು ಅಂಡರ್ವರ್ಲ್ಡ್ ಸಿನಿಮಾ ಆಗಿದ್ರು ನನ್ನ ಸಿನಿಮಾಗಳು ಯಾವತ್ತೂ ಸಿಕ್ಕಾಬಟ್ಟೆ ವಯಲೆಂಟು ಅಥವಾ ಒಂದು ಫ್ಯಾಮಿಲಿ ನೋಡಬಾರ್ದಪ್ಪ, ಮಕ್ಕಳ ಕಣ್ಣು ಮುಚ್ಚಬೇಕು ಈ ಸೀನಲ್ಲಿ, ಅದರಲ್ಲಿ ಎಕ್ಸ್ಟ್ರೀಮ್ ವಯಲೆನ್ಸ್ ಆಗಲಿ ಅಥವಾ ತೀರಾ ಸೆಕ್ಷುವಲ್ ಇನ್ವೆಂಡೋಸ್ ಆಗಲಿ ಅದಿರೋದಿಲ್ಲ. ಒಂದು ಹ್ಯೂಮನ್ ಆದಂಥ ಒಂದು ಎಲ್ಲರೂ ನೋಡ್ಬೋದಾದಂಥ ಒಂದು ಕಥೆಯನ್ನು ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ಸಿನಿಮಾಲೂ ಮಾಡಿದ್ದೀನಿ. ಓಕೆ, ಕೊನೆಯದಾಗಿ ಹೇಳಬೇಕು ಅಂತಂದರೆ ಸಿನಿಮಾ ಇನ್ನೇನು ರಿಲೀಸ್ ಆಗಲಿಕ್ಕೆ ರೆಡಿ ಹಂತದಲ್ಲಿದೆ. ಕೊನೆಯದಾಗಿ ಕನ್ನಡದ ಪ್ರೇಕ್ಷಕರಿಗೆ ಒಂದು ಕರೆಯೋಲೆಯನ್ನು ಕೊಡೋದಾದರೆ ಏನು ಹೇಳ್ತೀರಿ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಕನ್ನಡ ಪ್ರೇಕ್ಷಕರಿದ್ದಾರಲ್ಲ, ಭಾರತದಲ್ಲೇ ಬಹಳ ಉತ್ತಮ ಪ್ರೇಕ್ಷಕರು, ಅತ್ಯುತ್ತಮ ಪ್ರೇಕ್ಷಕರು. ಅವ್ರನ್ನ ಮೆಚ್ಚೋದು ಬಹಳ ಕಷ್ಟ. ಯಾಕೆಂದರೆ ಅವರು ಒಂದು ಕನ್ನಡ ಸಿನಿಮಾನ ಕೇವಲ ಒಂದು ಕನ್ನಡ ಸಿನಿಮಾವಾಗಿ ನೋಡೋಲ್ಲ, ಅದ್ರ ಪಕ್ಕ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಎಲ್ಲ ಸಿನಿಮಾಗಳ್ನು, ಇಂಗ್ಲೀಷ್ ಎಲ್ಲ ಸಿನಿಮಾಗಳ್ನೂ ಇಟ್ಕೊಂಡು ಆ ಸಿನಿಮಾಗಳಿಗೆ ಸರಿಸಾಟಿನ ಈ ಸಿನಿಮಾ ಅನ್ನೋ ರೀತಿಯಲ್ಲಿ ಅವ್ರು ನೋಡ್ತಾರೆ. ಆದ್ದರಿಂದ ಒಂದು ಕನ್ನಡ ಸಿನಿಮಾ ಗೆಲ್ತು ಅಂತಂದರೆ ಅದು ನಿಜವಾಗ್ಲೂ ಚೆನ್ನಾಗಿರಬೇಕು. ತುಂಬ ಶ್ರಮ ಪಡಬೇಕಾಗತ್ತೆ. ತುಂಬ ನಮ್ಮ ನೋಡುಗರ ಬಗ್ಗೆ ಶ್ರದ್ಧೆ, ಗೌರವ, ಭಯ, ಭಕ್ತಿಯಿಂದ ಸಿನಿಮಾ ಮಾಡಬೇಕಾಗುತ್ತೆ. ಅವರು ಅಲ್ಲಿದ್ದಾರೆ, ನಾವು ಇಲ್ಲಿದ್ದೀವಿ. ಆದ್ದರಿಂದ ಆ ಗೌರವ, ಆ ಭಯ, ಭಕ್ತಿಯಿಂದ ಈ ಸಿನಿಮಾ ಮಾಡಿದ್ವಿ. ಆ ಪ್ರೀತಿಯಿಂದ ಅವ್ರಿಗೋಸ್ಕರ ಈ ಸಿನಿಮಾ ಮಾಡಿದ್ದೀವಿ. ಅವರು ಬಂದು ಇದನ್ನ ಥಿಯೇಟ್ರಲ್ಲಿ ನೋಡಿ ನಮಗೆ ಆಶೀರ್ವದಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ನಿರ್ದೇಶಕ ಚೈತನ್ಯ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶಿ. ಸ್ಟೇಟ್ ನ್ಯೂಸ್ .live ಬೆಂಗಳೂರು.